ಓಕೆನಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ವೇ. ಈಗ ನಾವು MS ವರ್ಡ್ ಬಗ್ಗೆ ತಿಳ್ಕೊಳ್ಳೋಣ. MS ವರ್ಡ್ನ ಹೆಂಗೆ ಓಪನ್ ಮಾಡ್ಕೋತೀರಾ ಫಸ್ಟ್ ಅದನ್ನು ನೋಡಿ. ಸ್ಟಾರ್ಟ್ ಆಲ್ ಪ್ರೋಗ್ರಾಮ್ಸ್, ಮೈಕ್ರೋಸಾಫ್ಟ್ ಆಫೀಸ್, ಮೈಕ್ರೋಸಾಫ್ಟ್ ವರ್ಡ್ 2007. 7 ಮೀನ್ಸ್ 2007 ವರ್ಷನ್ಸ್. ಓಕೆನಾ. ಈಗ ಇಲ್ಲಿ ನಿಮಗೆ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ರೆಫರೆನ್ಸ್, ಮೇಲಿಂಗ್ಸ್, ರಿವ್ಯೂ ಆ್ಯಂಡ್ ವ್ಯೂ ಇದಿಷ್ಟು ಇದೆ. ಫಸ್ಟ್ ನಾವು ಹೋಮ್ ಟ್ಯಾಬ್ನ ನೋಡೋಣ. ಈಗ ಇದೊಂದು ಪೇಜ್ ಇದೆ ಅಲ್ಲ, ಇದನ್ನು ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ಕೋತೀನಿ. ಈಗ ಈಗ ಇಷ್ಟು ಇದೆ ಅಲ್ವಾ, ನಮಗೆ ಈಗ ಇದಕ್ಕೆ ಸ್ಟೈಲ್ಸ್ ಬೇಕು ಅಂತ ಅಂದ್ಕೊಳ್ಳಿ. ಇದಕ್ಕೆ ನನಗೆ ಫಾಂಟ್ ಸ್ಟೈಲ್ ಬೇಕು. ಆಗ ಏನು ಮಾಡ್ತೀರಾ, ಫಸ್ಟ್ ಸೆಲೆಕ್ಟ್ ಮಾಡ್ಕೊಬೇಕು, ಮೌಸಿಂದ ಡ್ರ್ಯಾಗ್ ಮಾಡಿ. ಈಗ ಫಾಂಟ್ ಸ್ಟೈಲ್ಸ್ ಇದೆ, ಯಾವ ಸ್ಟೈಲ್ಸ್ ಬೇಕಿರೋ ಯೂಸ್ ಮಾಡ್ತಾ ಹೋಗ್ಬೋದು. ನೋಡಿ ಚೇಂಜಸ್ ಆಗ್ತಾ ಹೋಗ್ತಿದೆ ಅಲ್ವಾ. ನೋಡಿ ಚೇಂಜ್ ಆಗಿದೆ ಅಲ್ವಾ. ನಾನು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದು ಮಾತ್ರ ಚೇಂಜಸ್ ಆಗಿದೆ, ಇನ್ನು ಮಿಕ್ಕಿದ್ದು ಯಾವುದೂ ಚೇಂಜ್ ಆಗಿಲ್ಲ. ಈಗ ನಿಮಗೆ ಈ ಸೈಜ್ ನಿಮಗೆ ದೊಡ್ಡದಾಗಬೇಕು, ಪೂರ್ತಿ ಬಿಗ್ ಸೈಜ್ ಬೇಕು. ಹಾಗೇನು ಮಾಡ್ಕೋತೀರಾ, ಫಾಂಟ್ಸ್ ಸೈಜ್ ಅಂತ ಇದೆ ನೋಡಿ, ಎಷ್ಟು ದೊಡ್ಡದಾಗಿ ಬೇಕಿರೋ ಮಾಡ್ಕೊಂಡು ಹೋಗ್ಬೋದು, ಇಂಗ್ಲೀಷ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಆಯಿತಾ ಫ್ರೆಂಡ್ಸ್. ನೀವು ಸ್ಮಾಲ್ ಸೈಜಲ್ಲಿ ಬೇಕು ಅಂತ ಅಂದರೆ ಮತ್ತೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಮತ್ತೆ ಅದನ್ನೇ ಕೊಡಿ, ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಬೋಲ್ಡ್ ಬೇಕು ಅಂತ ಅಂದ್ಕೊಳ್ಳಿ. ಬೋಲ್ಡ್ ಅಂತ ಅಂದರೆ ಡಾರ್ಕ್ ಸೆಟ್ಟಿಂಗ್ಸ್ ಎಲ್ಲ ಡಾರ್ಕಾಗಿ ಮಾಡ್ಕೋತೀರಾ ಅಲ್ವಾ. ಅದು ಹೆಂಗೆ ಮಾಡ್ಕೋತೀರಾ ಅಂತ ಅಂದರೆ ಫಸ್ಟ್ ಏನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು B ಅಂತ ಕೊಟ್ಟರೆ ಅದು ಬೋಲ್ಡ್ ಮೀನ್ಸ್ ಅಪ್ಲೈ ಆಗಿದೆ ಅಲ್ವಾ, ಮೀನ್ಸ್ ಡಾರ್ಕಾಗಿ ಅಪ್ಲೈ ಆಗಿದೆ. ಈಗ ನಿಮಗೆ ಇಟಾಲಿಕ್ ಸ್ಟೈಲ್ಸ್ ಬೇಕು, ಸ್ಲ್ಯಾಂಟ್ ಲೆಟರ್ಸ್ ಕರ್ಸಿರೇಟಿಂಗಲ್ಲಿ ಬೇಕು ಅಂತ ಅಂದರೆ ಅದನ್ನು ಕೂಡ ಮಾಡ್ಬೋದು. I ಮೀನ್ಸ್ ಇಟಾಲಿಕ್, B ಅಂದರೆ ಬೋಲ್ಡ್, I ಅಂದರೆ ಇಟಾಲಿಕ್. ಅಂಡರ್ಲೈನ್ ಬೇಕು ಅಂದರೆ ಹೆಡ್ಡಿಂಗ್ಸ್ಗೆ ಅಂಡರ್ಲೈನ್ಸ್ನ ಅಪ್ಲೈ ಮಾಡ್ಬೋದು. ಹೆಂಗೆ ತೊಗೋತೀರಾ ಅಂಡರ್ಲೈನ್ನ ಅಂತ ಅಂದರೆ ಈ ಟೈಪ್ಸ್ ನೋಡಿ, ಯಾವ ಟೈಪ್ ಬೇಕಿರೋ ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಸ್ಟ್ರೈಕ್ ಥ್ರೂ ಅಂತ ಇದೆಲ್ಲ, ಇದನ್ನು ಸ್ಟ್ರೈಕ್ ಮಾಡುವಂಥದ್ದು. ಹೇಗೆ ಸ್ಟ್ರೈಕ್ ಮಾಡ್ತೀರಾ, ಸೆಲೆಕ್ಟ್ ಮಾಡಿಬಿಟ್ಟು ಸ್ಟ್ರೈಕ್ ಅಂತ ಕೊಟ್ಟರೆ ಸ್ಟ್ರೈಕ್ ಆಗುತ್ತೆ. ಅದಾಯ್ತಾ ಫ್ರೆಂಡ್ಸ್. ನೆಕ್ಸ್ಟ್ ಸಬ್ಸ್ಕ್ರಿಪ್ಟ್ ಅಂತ ಅಂದರೆ, ಸೂಪರ್ ಸ್ಕ್ರಿಪ್ಟ್ ಅಂತ ಅಂದರೆ ಏನು? ಸಬ್ಸ್ಕ್ರಿಪ್ಟ್ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ H2O ಅಂತ 2 ಅನ್ನೋಂಥದ್ದು ಕೆಳಗೆ ಬಿಡಬೇಕು. ಆಗೇನು ಮಾಡ್ತೀರಾ, 2 ಮಾತ್ರ ಸೆಲೆಕ್ಟ್ ಮಾಡ್ಕೋತೀರಾ, ಸಬ್ಸ್ಕ್ರಿಪ್ಟ್ನ ಅಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಸೂಪರ್ ಸ್ಕ್ರಿಪ್ಟ್ ಅಂತ ಅಂದರೆ ಏನು, ಇದು ಸಬ್ಸ್ಕ್ರಿಪ್ಟ್. ನೆಕ್ಸ್ಟ್ ಸೂಪರ್ ಸ್ಕ್ರಿಪ್ಟ್ ಅಂತ ಅಂದರೆ A+B². ಫಾರ್ ಎಕ್ಸಾಂಪಲ್ A+B² ತೊಗೊಂಡು ಈಗ ಸ್ಕ್ವೇರ್ ಮಾಡಬೇಕು. ಆಗೇನು ಮಾಡ್ತೀರಾ, 2 ಮಾತ್ರ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೂಪರ್ ಸ್ಕ್ರಿಪ್ಟ್ನ ಅಪ್ಲೈ ಮಾಡ್ತೀರಾ. ದಿಸ್ ಇಸ್ ಕಾಲ್ಡ್ ಆಸ್ ಸೂಪರ್ ಸ್ಕ್ರಿಪ್ಟ್. ಓಕೆನಾ ಗೈಸ್. ನೆಕ್ಸ್ಟ್ ಹೈಲೈಟಿಂಗ್ ಕಲರ್ಸ್, ಟೆಕ್ಸ್ಟಿಂಗ್ ಕಲರ್ಸ್. ನಿಮ್ಮ ಮಾರ್ಕರ್ಸ್ನೆಲ್ಲ ಯೂಸ್ ಮಾಡ್ತೀರಲ್ವಾ, ಅದೇ ಥರ MS ವರ್ಡಲ್ಲಿ ಮಾರ್ಕರ್ಸ್ನ ಕೂಡ ಯೂಸ್ ಮಾಡ್ಬೋದು. ಅದು ಹೆಂಗೆ ಯೂಸ್ ಮಾಡ್ತೀರಾ ಅಂತ ಅಂದರೆ, ಈಗ ಒಂದು ಲೈನ್ನ ನಾನು ಹೈಲೈಟ್ ಮಾಡಬೇಕು. ಏನು ಮಾಡ್ತೀರಾಗ, ಈಗ ಹೆಡ್ಡಿಂಗ್ನ ತೊಗೊಳ್ಳೋಣ. ನೋಡಿ ಯಾವ ಕಲರ್ಸ್ ಬೇಕಿರೋ ಚೇಂಜಸ್ ಆಗ್ತಾ ಹೋಗ್ತಿದೆ ಅಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ಟೆಕ್ಸ್ಟಿಂಗ್ ಕಲರ್ಸ್ ಜಸ್ಟ್ ಕಲರ್ಸ್ ಮಾತ್ರ ಅಪ್ಲೈ ಆಗ್ತಾ ಹೋಗುತ್ತೆ. ನೋಡಿ ಯಾವ ಟೈಪ್ ಬೇಕಿರೋ ಕಲರ್ಸ್ನ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ನಾವು
ಪಾಯಿಂಟ್ಸ್ ವೈಸ್ ಹೇಗೆ ಅಪ್ಲೈ ಮಾಡೋವಂಥದ್ದು, ಬುಲೆಟ್ಸ್ ಮೀನ್ಸ್ ಪಾಯಿಂಟ್ಸ್, ಬುಲೆಟ್ಸ್, ನೆಕ್ಸ್ಟ್ ಪೇಜ್ ಸೆಟಪ್ನ ಹೇಗೆ ಮಾಡ್ಕೊಳ್ಳೋದಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಫ್ರೆಂಡ್ಸ್.